ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಉಪ್ಪಿ ಸರ್ ನಿರ್ದೇಶನದಲ್ಲಿ ನಮ್ಮ ಶಿವಣ್ಣ ಸತ್ಯನಾಗಿ ಲಾಂಗ್ ಹಿಡಿದು ಅಬ್ಬರಿಸಿದಂತಹ ಓಂ ಚಿತ್ರ ಈಗ ಇದೇ ಸಿನಿಮಾವನ್ನ ತೋರಿಸೋದಕ್ಕೆ ವೇದಿಕೆ ಮೇಲೆ ಜೂನಿಯರ್ ಸತ್ಯ ಬರ್ತಾ ಇದ್ದಾರೆ. ಸ್ವಾಗತಿಸಿ ಈ ವೇದಿಕೆಯ ಸ್ಪೆಷಲ್ ಕಂಟೆಸ್ಟೆಂಟ್ ಗದಗದ ಕ್ಯೂಟ್ ಟ್ಯಾಲೆಂಟ್ ಪ್ರೀತಮ್. ಪ್ರೀತಮ್ ಅವರ ಜಾಕೆಟ್ ಅನ್ನ ಪಡ್ಕೊಂಡು ನಿಮ್ಗೆ ಹೆಂಗ್ ಅನ್ಸ್ತಾ ಇದೆ ಅಣ್ಣ? ನಿಜವಾಗಿ ಬಹಳ ಖುಷಿ ಆಗ್ತಿದೆ ಅಮ್ಮ. ಅಪ್ಪ ನಿಮ್ಮ ದೇವ್ರ ಜಾಕೆಟ್ ಕೊಟ್ಟಂಗಾಯ್ತು. ನೋಡಿ ಉಪೇಂದ್ರ ಮಾಡಿದ್ದು ಎಷ್ಟು ಮಟ್ಟಿಗೆ ಮಕ್ಕಳನ್ನು ಇಟ್ಸ್ ನಾಟ್ ಈಸಿ ಟು ಮಕ್ಕಳು ಬಂದು ಆ ರೀತಿ ಕ್ರಿಯೇಟ್ ಮಾಡೋದು ಬಹಳ ಕಷ್ಟ. ಅದನ್ನು ಮಾಡ್ಬಿಟ್ಟ ಅವನು. ಏನ್ ಆಕ್ಟಿಂಗ್ ಮಾಡಿದಾನೆ ಸೂಪರ್. ಆಮೇಲೆ ಆ ಡೈಲಾಗ್ ಡೆಲಿವರಿ ಇರ್ಬೋದು, ದ ವೇ ಮಂಜು ಸೂಪರ್ ಮಂಜು, ದ ವೇ ಆಮೇಲೆ ಈ ಮಗು ನಮ್ ಡಿಕೆಡಿ ಹೌದು ಇದು ಬಹಳ ಚೆನ್ನಾಗಿ ಅಲ್ಲಿ ಎಲ್ಲ ಮಾತಾಡಿ ಡೈಲಾಗ್ನ ಫ್ಯಾಂಟಾಸ್ಟಿಕ್. ಪ್ರೇಮನ ಆಕ್ಟಿಂಗ್ ಎಷ್ಟು ಚೆನ್ನಾಗಿ ಹೌದು. ಮಧು ಅಂತೂ ಮಾಮ ಒಂದು ವಾವ್ ಮೂಮೆಂಟ್ ಕ್ರಿಯೇಟ್ ಆಯ್ತು, ನೀವು ನೋಡಿದ್ರಲ್ವಾ? ಹಬ್ಬ ಕತ್ತಿಗೋದ ಸತ್ಯ ಬಿಜು ಐ ವಾಸ್ ವೇಟಿಂಗ್ ಫಾರ್ ದಿಸ್ ಓಮ್ ರೀಕ್ರಿಯೇಷನ್ ನೋಡೋಣ, ಯಾಕೆ ನಮ್ಮ ಪ್ರೀತಮ್ ಹೆಂಗ್ ಮಾಡ್ಬೋದು ಅಂತ. ಬಟ್ ಫೆನಾಮಿನಲ್, ವಾಟ್ ಅನ್ ಆಕ್ಟರ್. ಬಹಳ ಮುದ್ದ ಮಾಡಿ, ಎಷ್ಟು ಅದ್ಭುತವಾಗಿ ಮಾಡಿ, ಸೂಪರ್. ಐ ಲವ್ ಯು ಮೈ ಗಾಡ್. ನೀನು ಅಣ್ಣನ ಸುತ್ಕೊಂಡು ಅಣ್ಣನ ನೋಡ್ಕೊಂಡು ಹೇಳ್ಬೇಕು ನಾನು I love you. You must love me. I love you. ಇದು ಹೆಂಗಿತ್ತು ಗೊತ್ತಾ? ನಿಜ ಹೇಳ, ನಾವು ಓಮ್ ರೀಕ್ರಿಯೇಷನ್ ನ ತುಂಬಾ ಬಾರಿ ವೇದಿಕೆಯಲ್ಲಿ ಮಾಡಿದೀವಿ ಅಣ್ಣ, ಆದ್ರೆ ದಿಸ್ ಇಸ್ ಒನ್ ಆಫ್ ದ ಬೆಸ್ಟೆಸ್ಟ್ ರೀಕ್ರಿಯೇಷನ್, ಕ್ಯೂಟೆಸ್ಟ್ ರೀಕ್ರಿಯೇಷನ್. 100%. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ರಾಘು ಮಾಸ್ಟರ್ ಹತ್ರ ನೀನೇ ಕೇಳು. ರಾಘು ಮಾಸ್ಟರ್ ಹೆಂಗಿತ್ತು ನನ್ನ ಪರ್ಫಾರ್ಮೆನ್ಸ್? ಅದ್ಭುತವಾಗಿತ್ತು. ಥ್ಯಾಂಕ್ ಯು ಸರ್. ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್. ಒಬ್ಬೊಬ್ರು ಫ್ಯಾಂಟಾಸ್ಟಿಕ್ ಆಗಿ ಮಾಡಿದ್ರಿ. ಥ್ಯಾಂಕ್ ಯು ಸರ್. ಜನಜಿ ಹಚ್ಬಿಡ್ಲಾ? ನಿಮ್ಮ ಇಷ್ಟ. ಆಯ್ತು, ನನ್ನ ಇಷ್ಟ ಏನ್ ಗೊತ್ತಾ? ಬೆಂಕಿ ಹಚ್ಚದೆಯ. ರಚಿತ್ ಟೀಚರ್ ಹೆಂಗಿತ್ತು ನನ್ನ ಪರ್ಫಾರ್ಮೆನ್ಸ್? ನಿನ್ನ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು. ನಮಗೆಲ್ಲ ಎಷ್ಟು ಖುಷಿ ಕೊಟ್ಟು ಎಷ್ಟು ಚಂದ ಎಂಟರ್ಟೈನ್ ಮಾಡ್ತೀಯ ನೀನು. ಥ್ಯಾಂಕ್ ಯು ಸೋ ಮಚ್ ನಿಮಗೆ. ಥ್ಯಾಂಕ್ ಯು ಟೀಚರ್. ಲೇಖನ ಅವರು ಎಷ್ಟು ಚೆನ್ನಾಗಿ ಪ್ರಾಪರ್ ಆಗಿ ಸಿಂಕ್ ಮಾಡಿದ್ರು ಗೊತ್ತಾ? ವಂಡರ್ಫುಲ್ ಲೇಖನ, ತುಂಬಾ ಚೆನ್ನಾಗಿ ಸಿಂಕ್ ಮಾಡಿದ್ರಿ, ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಅಲ್ಲಿ ವಿತ್ ಊರ್ವಿ. ತುಂಬಾ ಚಂದ ಮಾಡಿದೆ ನೀನು. ಥ್ಯಾಂಕ್ ಯು ಮ್ಯಾಮ್. ವೆರಿ ಗುಡ್. ಸೊ ವಂಡರ್ಫುಲ್ ಮಾಸ್ಟರ್. ಥ್ಯಾಂಕ್ ಯು. ಕನ್ನಡ OTT ಪ್ಲಾಟ್ಫಾರ್ಮ್ಗೆ ಮತ್ತೊಂದು ಹೆಸರು ಅಂತಂದ್ರೆ ಅದು ನಮ್ಮ ಕನ್ನಡ ZEE5. ಈ ನಿಮ್ಮ ಕನ್ನಡ ZEE5 ನಲ್ಲಿ ಒರಿಜಿನಲ್ ಕಂಟೆಂಟ್ ಜೊತೆಗೆ ಸೂಪರ್ ಸ್ಟಾರ್ಗಳ ಸೂಪರ್ ಹಿಟ್ ಸಿನಿಮಾಗಳನ್ನ ನೀವು ಎಂಜಾಯ್ ಮಾಡಬಹುದು. ಅದೇ ರೀತಿ ಇತ್ತೀಚೆಗೆ ತೆರೆ ಕಂಡಂತಹ ರಿಯಲ್ ಸ್ಟಾರ್ ಉಪ್ಪಿ ಸರ್ ಜೊತೆಗೆ ನಮ್ಮೆಲ್ಲರ ಪ್ರೀತಿಯ ಕರ್ನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಸರ್ ಹಾಗೂ ಹೊಸತನದ ಬ್ರ್ಯಾಂಡ್ ಅಂಬಾಸಿಡರ್ ರಾಜ್ಬಿ ಶೆಟ್ಟಿ ಅಭಿನಯದ ಟಾಪ್ ಟ್ರಯೋ ಕೆಮಿಸ್ಟ್ರಿ ಇರುವಂತಹ 45 ಚಿತ್ರ ಈಗಾಗಲೇ ಕನ್ನಡ ZEE5 ನಲ್ಲಿ ಸ್ಟ್ರೀಮ್ ಆಗ್ತಾ ಇದೆ. ಮಿಲಿಯನ್ ಪ್ಲಸ್ ಸ್ಟ್ರೀಮಿಂಗ್ ಅನ್ನ ಪಡ್ಕೊಂಡಿದೆ. ನೀವು ಈ ಸೂಪರ್ ಸ್ಟಾರ್ಗಳ ಸಿನಿಮಾನ ಎಂಜಾಯ್ ಮಾಡಬೇಕು ಅಂತ ಅಂದ್ರೆ ಈಗಲೇ ಕನ್ನಡ ZEE5 ನ ಸಬ್ಸ್ಕ್ರೈಬ್ ಮಾಡಿ. ಈಗ ಕನ್ನಡ ZEE5 ನಲ್ಲಿ ಯಶಸ್ವಿಯಾಗಿ ಸ್ಟ್ರೀಮ್ ಆಗ್ತಾ ಇರೋ 45 ಚಿತ್ರದ ಟ್ರೇಲರ್ ನಿಮ್ಮ ಮುಂದೆ. ಅಂಡ್ ಇವತ್ತು ಎಂಥ ಆಶೀರ್ವಾದ ನೋಡಿರಾಗು, ಇವರ ಪರ್ಫಾರ್ಮೆನ್ಸ್ ನೋಡ್ತಾ ಇರುವಂತ 2 ದಿಗ್ಗಜ ನಿರ್ದೇಶಕರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸುನೀಲ್ ಕುಮಾರ್ ದೇಸಾಯಿ ಸರ್ ಹಾಗೂ ಸಾಯಿ ಪ್ರಕಾಶ್ ಸರ್ ಅವರಿಗೆ ಕನ್ನಡದಲ್ಲಿ ಅತ್ಯದ್ಭುತವಾದಂತಹ ಚಿತ್ರಗಳನ್ನ ಕೊಟ್ಟಂತ ದಿಗ್ಗಜ ನಿರ್ದೇಶಕರಿಗೆ ಬರಲಿ ಒಂದು ದೊಡ್ಡ ಚಪ್ಪಾಳೆ ಪ್ಲೀಸ್. ಇವತ್ತು ಅದೇನೋ ಏನ್ ಹೋಗಿತ್ತೋ ಗೊತ್ತಿಲ್ಲ, ಅದು ತಾಂಡವನೇ ಈ ತರ ಯಾವಾಗ ಆಗುತ್ತೆ ಅಂದ್ರೆ ನಿಜವಾಗ್ಲೂ ಶಕ್ತಿ ಮೇಲೆ ನಂಬಿಕೆ ಇದ್ರೆ, ದೈವದ ಮೇಲೆ ನಂಬಿಕೆ ಇದ್ರೆ, ಭಗವಂತ ಮೇಲೆ ನಂಬಿಕೆ ಇದ್ರೆ ಮಾತ್ರ ಈ ತರ ಆಗುತ್ತೆ, ಇಲ್ಲ ಅಂದ್ರೆ ಆಗಲ್ಲ. ಇವತ್ತು ಆಗಿದ್ದದ ಅಲ್ಲಿ ಅಂದ್ರೆ ಪ್ರತಿಯೊಂದು ಮೂಮೆಂಟು ವಾವ್ ಮೂಮೆಂಟ್ ಇತ್ತು. ಸಾಗರ್ ಮಾಸ್ಟರ್ ಪ್ರತಿಯೊಂದು ಮೂಮೆಂಟು ವಾವ್ ಮೂಮೆಂಟ್ ಇತ್ತು. ಏನ್ ಅದ್ಭುತವಾಗಿ ಕೋಆರ್ಡಿನೇಟ್ ಮಾಡಿದ್ರು ಪ್ರತಿಯೊಬ್ಬರಲ್ಲಿ.
ಇವತ್ತು ಹರ್ಷ ಅಷ್ಟು ಲಿಫ್ಟ್ಗಳನ್ನ ಮಾಡ್ತಾರೆ, ಅಷ್ಟು ರೋಲ್ಸ್ ಮಾಡ್ತಾರೆ, ಅಂಡ್ ಇಟ್ ವಾಸ್ ನಾಟ್ ಲುಕಿಂಗ್ ಲೈಕ್ ಸರ್ಕಸ್, ಇಟ್ ವಾಸ್ ಲುಕಿಂಗ್ ಲೈಕ್ ಡಾನ್ಸ್. ಡಾನ್ಸ್ ತರ ಇತ್ತು. ಅದ್ಭುತವಾದ ಹಾಡು. ಪ್ರತಿ ಮೂಮೆಂಟ್ ಅಲ್ಲೂ ಶಿವಣ್ಣ ಮಾಮ ಹಿ ವಾಸ್ ಗೆಟಿಂಗ್ ಎಕ್ಸೈಟೆಡ್. ಎಷ್ಟು ಖುಷಿ ಆಗ್ತಿದ್ರು ಅಂತ ಅವ್ರು ನೋಡಿ ನಮಗ್ ಖುಷಿ. ಯಾಕಂದ್ರೆ ಈ ಎಲ್ಲ ಖುಷಿಗೂ ಕಾರಣ ಆಗಿರೋದು ಸಾಗರ್ ಮಾಸ್ಟರ್, ಹರ್ಷ. ಥ್ಯಾಂಕ್ ಯು. ಥ್ಯಾಂಕ್ ಯು ರಾಘು, ಥ್ಯಾಂಕ್ ಯು. ಅಣ್ಣ, ನಿಮ್ಮ 100ನೇ ಸಿನಿಮಾ ಜೋಗಯ್ಯ. ಏನು ಮಾತಾಡೋಕ್ಕೆ ಆಗ್ತಿಲ್ಲ. ಐ ಡೋಂಟ್ ನೋ. ನಾವು ಹೇಳ್ತೀವಿ ನಾವು ಮಾಡಿದ್ದೀವಿ, ನಾವು ಇದು ಮಾಡಿದ್ದೀವಿ ಅಂತ. ಇವತ್ತು ಹರ್ಷ ಈ ಸಾಂಗ್ನ ಗೆಲ್ಲಿಸ್ತಾ ಇವತ್ತು. ಐ ಡೋಂಟ್ ನೋ, ಅಮೇಝಿಂಗ್. ನಾವು ಹೇಳ್ಬೋದು ಮಾಡಿದೀವಿ ಅಂತ, ಬಟ್ ಸಮ್ ಹ್ಯಾಟ್ಸ್ ಆಫ್ ಅವ್ರ ಲುಕ್ಕು, ಆ ಪಾಸ್ಚರ್, ಆಮೇಲೆ ಸಾಗರ್ ಡೆಕೋರೇಟ್ ಮಾಡಿರೋದು ರೀತಿ ಇರ್ಬೋದು. ಈ ಮಕ್ಕಳು ಬ್ಲೂ ಏನೋ ಒಂದು ಪವರ್ ಇದೆಯಮ್ಮ. ಏನು ನೀಲಕಂಠ ಅಂತೀವಲ್ಲ, ನೀಲಕಂಠ. ದಟ್ ಪವರ್ ಇಸ್ ಸಮಥಿಂಗ್ ಎಲ್ಸ್. ಏನಾಗ ಒಂದು 15 ಅಡಿನೋ ಏನಿದೆ ಅದು ಅಲ್ವಾ? ಹರ್ಷ ಹೈಟ್ ಅಲ್ಲಿಂದ ಬರಬೇಕು ಅಂದರೆ ಅಟ್ಲೀಸ್ಟ್ ಒಂದು 2-3 ಫೀಟ್ ಎಕ್ಸ್ಟ್ರಾ ಲೀಪ್ ಮಾಡ್ಕೊಂಡು ಬರಬೇಕು. ಈ ಕ್ಯಾನ್ ಫಾಲ್ ಲೈಕ್ ದಟ್. ತಗೋಬೇಕಾದ್ರೆ ಈ ಸ್ಪಿನ್ ಮಾಡ್ಬೇಕಂದ್ರೆ ಸ್ವಲ್ಪ ಹೈಟ್ ಹೋಗ್ಬಿಟ್ಟು ಬರಬೇಕು. ಈ ಸಲ ಸಾಂಗ್ ಕೊಟ್ಟಲ್ಲ ದೇವ್ರು ಹೆಂಗಿರ್ಬೇಕು. ನಾವು ಮಾಡ್ತೀವಿ, ಯಾರು ಮಾಡ್ಸಲ್ಲಮ್ಮ. ಅದು ದೇವ್ರು ನಿನಗೆ ಪ್ರಸಾದ ಕಣ, ತಗೊಳ್ಳೋ. ನಾವು ಅದು ಭಕ್ತಿಯಿಂದ ಪ್ರಸಾದ ಹೊತ್ಕೊಂಡು ಮಾಡೋದು. ಅದಕ್ಕೆ ಇನ್ನೊಂದು ರೂಪ ಕೊಟ್ಬಿಟ್ಟ ಹುಡುಗ. ಜಸ್ಟ್ ಲೈಕ್ ಫಿನಾಲೆ ಥರ ಇತ್ತು. ನಾ ಫೈನಲ್ಸ್ ನಡೀತಾ ಇದೆಯಾ ಅಂದಂಗೆ ಲೆವೆಲ್ ಹೋಗ್ಬಿಡ್ತು. ನನಗೆ ಮಿಡಲ್ನೇ ಗೂಸ್ ಬಂತು ಅಂತ. ಐ ವಾಸ್ ಜಸ್ಟ್ ಶೋಯಿಂಗ್ ರಾಘು. ರೋಮಾಂಚನ ಆಗೋಯ್ತು. ಮೈ ಗಾಡ್, ತುಂಬ ತೃಪ್ತಿ ಆಗೋಯ್ತು. ಶಿವರಾಜೋತ್ಸವ ಅಲ್ಲಮ್ಮ, ಇದು ಹರ್ಷೋತ್ಸವ ಆಗೋಯ್ತು. ಅಂಡ್ ತುಂಬ ತೃಪ್ತಿ ಆಯ್ತಮ್ಮ. ವೆರಿ ಮಚ್ ಸ್ಯಾಟಿಸ್ಫೈಡ್ ಇವತ್ತು. ನಿಜವಾಗ್ಲೂ ನಾನು ಇಂಡಸ್ಟ್ರಿ 40 years ಇದಕ್ಕೂ ಸಾರ್ಥಕ ಆಯ್ತು. ಐ ಆಮ್ ಸೋ ಬ್ಲೆಸ್ಡ್. ಗಾಡ್ ಬ್ಲೆಸ್ ಯು. ಆ್ಯಂಡ್ ಹೇಳ್ದ ಶೇಡೆ ಬ್ಯಾಂಗ್ ಬ್ಯಾಂಗ್. ಇವತ್ತು ಶಿವರಾಜೋತ್ಸವದಲ್ಲಿ ಹರ್ಷೋತ್ಸವ ಮೂಲಕ ಹರ್ಷ ನೀವು ಕೊಟ್ಟಿದ್ದೀರಾ. ಸೂಪರ್ ಹರ್ಷ, ಸೂಪರ್. ಮತ್ತು ಇದು ನನ್ನಿಂದ ಒಬ್ಬನಿಂದನೇ ಆಗಿಲ್ಲ, ನನ್ನ ಟೀಮ್ನು ಸ್ಟೇಜ್ ಮೇಲೆ ಕರ್ಕೊಳಕ್ಕೆ ಇಷ್ಟಪಡ್ತೀನಿ. ಆ ಶಿವನ ಸಾಕ್ಷಿಯಾಗಿ ಹೇಳ್ತಾ ಇದ್ದೀವಿ, ಆ ಶಿವನ ಆಶೀರ್ವಾದ ನಿಮ್ಮ ಜೊತೆ ಯಾವಾಗಲೂ ಹೀಗೆ ಇರಲಿ ಅಂತ ಆಶಿಸ್ತೀವಿ. ಸೂಪರ್ ಮಾಸ್ಟರ್, ಸೂಪರ್ ಸೂಪರ್. ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಕನ್ನಡ ಚಿತ್ರರಂಗದ ಹೆಸರಾಂತ ನಿರ್ದೇಶಕರಾದಂತಹ ಸುನೀಲ್ ಕುಮಾರ್ ದೇಸಾಯಿ ಸರ್ ಹಾಗೂ ಓಂ ಸಾಯಿ ಪ್ರಕಾಶ್ ಸರ್. ಸರ್, ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ನೀವಿಬ್ರು ಬಂದಿದ್ದಕ್ಕೆ. ಅಂಡ್ ನಿಮ್ಮ ಸಿನಿಮಾಗಳ ದೊಡ್ಡ ಅಭಿಮಾನಿಗಳು ನಾವೆಲ್ಲರೂ. ನೀವು ಕಂಡಂತಹ ಶಿವರಾಜ್ ಕುಮಾರ್ ಸರ್